20/5/2023 ಈ ಒಂದು ನೂತನ ವಕೀಲರ ಭವನದ ಶಂಕುಸ್ಥಾಪನೆಯನ್ನು ನೆರವೇರಿಸ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಎಂ.ಐ. ಅರುಣ್ ಸಾಹೇಬರು ಈ ಒಂದು ವಕೀಲರ ಭವನದ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಗೌರವಾನ್ವಿತ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ದರು. ಈ ಒಂದು ಬಿಲ್ಡಿಂಗಿನ ಕಾಸ್ಟ್ ಸುಮಾರು 3 ಕೋಟಿಯಷ್ಟು ನಮ್ಮ ಮಾನ್ವಿ ವಕೀಲರ ಭವನದ ಕಟ್ಟಡಕ್ಕೆ ಎಸ್ಟಿಮೇಟ್ ಕಾಸ್ಟ್ ಆಗಿದೆ. ಇದರಲ್ಲಿ ಟೆಂಡರ್ಡ್ ಅಮೌಂಟು 2,60,00,000 ಚಿಲ್ಲರಾಗಿದೆ. ಈ ಒಂದು ಹಣದಲ್ಲಿ ನಮ್ಮ ಈ ಒಂದು ಕಟ್ಟಡವನ್ನು ನಿರ್ಮಿಸ್ತಕ್ಕಂಥ PWDಯ ಎಂ ಈರಣ್ಣ ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರು ಮತ್ತು ಅದೇ ರೀತಿಯಾಗಿ ಜಾಕೀರ್ ಮೊಯಿನುದ್ದೀನ್ ಸಾಹೇಬರು ಈ ಒಂದು ಕಟ್ಟಡವನ್ನು ಮುತುವರ್ಜಿ ತೆಗೆದುಕೊಂಡು ಆ ಒಂದು ಸಂದರ್ಭದಲ್ಲಿ ಸುಮಾರು 9-10 ತಿಂಗಳವರೆಗೆ ಒಳಗಡೆ ಈ ಒಂದು ಕಟ್ಟಡವನ್ನು ಮುಗಿಸ್ಬೇಕು ಅಂತೇಳಿ ತೀರ್ಮಾನಿಸಲಾಗಿತ್ತು. ಆದರೆ ಹಲವಾರು ಕಾರಣಗಳಿಂದ ಇದು ಮುಂದೂಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಾನ್ವಿತ ಮಾರುತಿ ಎಸ್ ಬಗಾಡೆ ಸಾಹೇಬರು ಸುಮಾರು 3-4 ವರ್ಷದಲ್ಲಿ ಒಂದು 50-60 ಬೇರೆ ನಮ್ಮ ಮಾನ್ವಿಯ ವಕೀಲರ ಭವನಕ್ಕೆ ಕಟ್ಟಡ ನೀಡ್ತಕ್ಕಂಥ ಸಮಯದಲ್ಲಿ ಭೇಟಿ ಕೊಟ್ಟು ಈ ಒಂದು ಅವರಿಗೆಲ್ಲ PWD ಕರೆಸಿ, ಜಿಲ್ಲಾ ಪಂಚಾಯತಿ EWD ಕರೆಸಿ ಮತ್ತು ನಮ್ಮ ಮಾನ್ವಿಯ ನ್ಯಾಯಾಧೀಶರುಗಳಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ಮೇಲೆ ಬಂದು ವಿಸಿಟ್ ಮಾಡ್ತಾ ಕಾರ್ಯಕ್ರಮಗಳನ್ನು ತಾವೇ ಖುದ್ದು ಕೈಯಿಂದ ಪರೀಕ್ಷೆ ಮಾಡಿ ಬಿಲ್ಡಿಂಗು ಯಾವ ಹಂತಕ್ಕೆ ಬಂದಿದೆ, ಬೀಮ್ ಯಾವ ಹಂತಕ್ಕೆ ಬಂದಿದೆ, ನೀರು ಎಷ್ಟಾಗ್ತಾ ಇದ್ದೀರಿ ಅಂಥೇಳಿ ಮುತುವರ್ಜಿ ವಹಿಸಿ ಈ ಒಂದು ವಕೀಲ ಭವನವನ್ನು ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಗೌರವಾನ್ವಿತ ಸತ್ರ ನ್ಯಾಯಾಧೀಶರಿಗೆ ಮಾನ್ವಿ ವಕೀಲರ ಸಂಘದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ನಮ್ಮ ಈ ನ್ಯಾಯಾಲಯ ಕೂಡ ಸುಮಾರು 20/8/2022 ನಮ್ಮ ನ್ಯಾಯಾಲಯ ಉದ್ಘಾಟನೆ ಆಯಿತು. ಈ ಒಂದು ನ್ಯಾಯಾಲಯಕ್ಕೂ ಕೂಡ ಮೊನ್ನೆ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಸಾಹೇಬರು ಕೂಡ ನಮ್ಮ ಸುಸಜ್ಜಿತವಾಗಿರ್ತಕ್ಕಂಥ ನಮ್ಮ ನಮಗನಿಸಿದ ಮಟ್ಟಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂಥ ನ್ಯಾಯಾಲಯ ಇಲ್ಲ ಮೈಲಾಡ್. ಅದಕ್ಕೆ ಈ ಒಂದು ನ್ಯಾಯಾಲಯಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಗೌರವಾನ್ವಿತ NS ಬೋಸರಾಜ್ ಸಾಹೇಬರಿಗೂ ಕೂಡ ನಮ್ಮ ಮಾನ್ವಿ ವಕೀಲ ಸಂಘದ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಒಂದು ಮಾನ್ವಿ ವಕೀಲ ಸಂಘ ಈ ಒಂದು ನೂತನವಾಗಿ ನಿರ್ಮಿಸ್ತಕ್ಕಂಥ ವಕೀಲರ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಹಿಂದೆ ಸುಮಾರು ನಮ್ಮ ಮಾನ್ವಿ ವಕೀಲರ ಸಂಘ ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಮಾನ್ವಿ ವಕೀಲರ ಸಂಘ ಇವು ಮೈಲಾಡ್ ಹೇಳ್ಬೇಕಂದ್ರೆ ನಮ್ಮ ಮಾನ್ವಿ ವಕೀಲರ ಸಂಘದಿಂದ ಸುಮಾರು ಜನ ನ್ಯಾಯಾಧೀಶರಾಗಿ, ಜಿಲ್ಲಾ ನ್ಯಾಯಾಧೀಶರಾಗಿ ಇವತ್ತು ನಮ್ಮ ಮಾನ್ವಿ ವಕೀಲ ಸಂಘ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಒಂದು ವಕೀಲರ ಸಂಘ ನಮ್ಮ ಮಾನ್ವಿ ವಕೀಲ ಸಂಘ. ಈ ವಕೀಲ ಸಂಘದಲ್ಲಿ ಸುಮಾರು 1950ರಿಂದ ಕೂಡ ನಮ್ಗೆ ಅನಿಸಿದ ಮಟ್ಟಿಗೆ ನಮ್ಮ ವಕೀಲರಾಗಿರ್ತಕ್ಕಂಥ ಇವತ್ತು ಮಾನ್ವೀಯ ವಕೀಲ ಸಂಘದಲ್ಲಿ 50 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಕೆಲವೇ ಹಿರಿಯ ನ್ಯಾಯವಾದಿಗಳು, ಲೆಜೆಂಡ್ಸ್ ನಮ್ಮ ಮಾನ್ವಿ ವಕೀಲ ಸಂಘದಲ್ಲಿ ವಕೀಲ ವೃತ್ತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಭೀಮಸೇನ್ ರಾವ್ ಇರ್ಬೋದು, ಬುರಾನ್ ಅಲಿ ವಕೀಲರು ಇರ್ಬೋದು, ಶೇಖರಪ್ಪ ವಕೀಲರು, ಎನ್ ತಿಪ್ಪಣ್ಣ ವಕೀಲರು, ಜಿಯಾವುದ್ದೀನ್ ಸಾಹೇಬರು ವಕೀಲರು, ರಾಜಾ ಹನುಮಪ್ಪ ನಾಯ್ಕ ದೊರೆ ವಕೀಲರು, ಮಹಮೂದ್ ಅಲಿ ವಕೀಲರು ಮತ್ತು MK ದೇಸಾಯಿ ಸಾಹೇಬರು ಅಂತಕ್ಕಂಥ ವಕೀಲರುಗಳು, ಲೆಜೆಂಡ್ ವಕೀಲರು ಸುಮಾರು ನಮ್ಮ ಮಾನ್ವಿ ವಕೀಲರ ಸಂಘವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಆ ಒಂದು ನಡೆಸ್ಕೊಂಡಿರ್ತಕ್ಕಂಥ ಬೇರನ್ನು ನಾವು ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಆ ಬೇರಿನ ಕೊಲ್ಲೆಗಳು. ಅವರಿಗೆ ನಮ್ಮ ಮಾನ್ವಿ ವಕೀಲ ಸಂಘಕ್ಕೆ ನಮಗೆಲ್ಲ ಬಂದಾಗ ಎಲ್ಲ ಜಡ್ಜಸ್ ಕೂಡ ನಮ್ಮ ಮಾನ್ವಿ ವಕೀಲ ಸಂಘಕ್ಕೆ ಬಂದಾಗ ಮತ್ತು ಅವರ ಸ್ವಾಗತ ಸಮಾರಂಭದಲ್ಲಿ ಮತ್ತು ಸೆಂಡಪ್ ಸಮಾರಂಭದಲ್ಲಿ ಅವ್ರು ಹೇಳೋದೊಂದೇ,
ನಿಮ್ಮ ಮಾನವಿ ವಕೀಲರ ಸಂಘ ನಾನು ಎಲ್ಲ ಕೇಳಿದೆ, ಅತ್ಯುತ್ತಮವಾದ ವಕೀಲರ ಸಂಘ ನಿಮ್ಮದು. ಬಾರ್ ಆ್ಯಂಡ್ ಬೆಂಚ್ ನಡುವೆ ಸುಮಾರು ಒಂದು ಸಾಮ್ಯತೆ ಇದೆ. ನಾವು ಬರಬೇಕಾದ್ರೆ ಎಲ್ಲ ವಿಚಾರ ಮಾಡ್ಕೊಂಡು ಬಂದಿದ್ದೀನಿ, ಒಳ್ಳೆಯ ಸಂಘ ಅಂತೇಳಿ. ನಮ್ಮ ಮಾನವಿ ವಕೀಲರ ಸಂಘಕ್ಕೆ ಸುಮಾರು ಎಲ್ಲ ನ್ಯಾಯಾಧೀಶರುಗಳು ಕೂಡ ಒಳ್ಳೆಯ ಒಂದು ಸಲಹೆ ಸೂಚನೆಗಳನ್ನು ನೀಡೋದ್ರ ಜೊತೆಗೆ ಒಂದು ಇಲ್ಲಿಂದ ಬಿಡಬೇಕಾದ್ರೂ ಕೂಡ ಕೆಲವು ಜನ ವಕೀಲರು ನ್ಯಾಯಾಧೀಶರುಗಳು ಒಳ್ಳೆಯ ಬಾರು ಇನ್ನೂ ಇರಬೇಕಿತ್ತು ನಾನು ಅಂತೇಳಿನೇ ಹೋಗಿದ್ದಾರೆ ಹೊರತಾಗಿ ಯಾರೂ ಕೂಡ ನಾನು ಹೋಗ್ಬೇಕಿತ್ತು ಅಂತೇಳಿ ಆ ನ್ಯಾಯಾಧೀಶರು ಹೋಗಿಲ್ಲ. ಇವತ್ತು ನಮ್ಮ ಮಾನವಿ ವಕೀಲರ ಸಂಘ ಈ ಮಟ್ಟಕ್ಕೆ ನಮ್ಮ ಮಾನವಿಯಲ್ಲಿ ಎಲ್ಲ ಸಾರ್ವಜನಿಕರಿಗೆ, ಬಡವರಿಗೆ, ಉದ್ಯಮಿಗಳಿಗೆ, ಬಡವರಿಗೆ, ಕಾರ್ಮಿಕರಿಗೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮಾನವಿ ವಕೀಲರ ಸಂಘ ಅಂಬೋದು ಇವತ್ತು ಮನೆ ಮಾತಾಗಿದೆ ಮೈಲಾಡ್. ಏನಕ್ಕಂದರೆ ನಮ್ಮ ಮಾನವಿ ವಕೀಲರ ಸಂಘ ಯಾವಾಗಲೂ ಬಡ ಜನರು, ಕಾರ್ಮಿಕರು, ಶ್ರಮಿಕರು, ಉದ್ಯಮಿಗಳು ಅವ್ರ ಜೊತೆ ಸಂಪರ್ಕ ಇರತಕ್ಕಂಥ ಒಂದು ಸಂಘ ಅಂತ ಹೇಳಕ್ಕೆ ಬಯಸ್ತೀನಿ. ಏನಕ್ಕಂದರೆ ಮೈಲಾಡ್, ನಮ್ಮ ಮಾನವಿ ವಕೀಲರ ಸಂಘದಿಂದ ನಮ್ಮ ಡಿಸೆಂಬರ್ 3 ವಕೀಲರ ದಿನಾಚರಣೆ ಸಂದರ್ಭದಲ್ಲಿ ಇದೇ ವೇದಿಕೆ ಮೇಲೆ, ಇದೇ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇದೇ ಥರ ನಾವು ಕಾರ್ಯಕ್ರಮಗಳನ್ನು, ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಮಾನವಿ ವಕೀಲರ ಸಂಘದಲ್ಲಿ ಇರ್ತಕ್ಕಂಥ ಸುಮಾರು 242 ಜನ ವಕೀಲರುಗಳು, ಅದರಲ್ಲಿ 160, 170 ಇನ್ಕ್ಲೂಡ್ ಮಹಿಳಾ ವಕೀಲರು ಕೂಡ ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಮೈಲಾಡ್ ಆ ವಕೀಲರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘದಿಂದ ಸಾರ್ವಜನಿಕ ರಸ್ತೆಯಲ್ಲಿ ಸುಮಾರು 5-6 ಸಾವಿರ ಜನಕ್ಕೆ 4-5 ಕ್ವಿಂಟಲ್ ಅಕ್ಕಿಗಳನ್ನು ಊಟ ಮಾಡಿಸಿ, ಅನ್ನ, ಸಾರು, ಸ್ವೀಟ್ ಮಾಡಿ ಉಚಿತವಾಗಿ ಮಾನವಿ ವಕೀಲರ ಸಂಘದಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ ಇತಿಹಾಸ ಮಾನವಿ ವಕೀಲ ಸಂಘಕ್ಕಿದೆ ಮೈಲಾಡ್. ಅದೇ ರೀತಿಯಾಗಿ ನಮ್ಮ ವಕೀಲ ಸಂಘ ನಾವು ಸಾರ್ವಜನಿಕರಷ್ಟೇ ಅಲ್ಲ, ನಾವು ಕೂಡ ದೈಹಿಕವಾಗಿ ಸದೃಢರಾಗಿರಬೇಕು, ಆರೋಗ್ಯವಂತರಾಗಿರ್ಬೇಕಂತೇಳಿ ಮಾನವಿ ವಕೀಲ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ವಕೀಲ ಸಂಘದಿಂದ ಹಾಕ್ಕೊಂಡಿದ್ದು ಮೈಲಾಡ್. ಅದರಲ್ಲಿ ರಕ್ತದಾನ ಶಿಬಿರ ಆಗಿರ್ಬೋದು, ವಕೀಲರಿಗೆ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಮ್ಮ ವಕೀಲ ಸಂಘದಿಂದ ಏರ್ಪಡಿಸ್ಕೊಂಡಿದ್ದೀವಿ ಮೈಲಾಡ್. ಅದೇ ರೀತಿಯಾಗಿ ನಾವು ಇವತ್ತು ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಪರಿಸರ ದಿನಾಚರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಮತ್ತು ನಮ್ಮ ವಕೀಲರಿಗೆ, ಮಹಿಳಾ ವಕೀಲರಿಗೆ ಮತ್ತು ಪುರುಷ ವಕೀಲರಿಗೆ ಆಟೋಟಪ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಒಂದು ದಿವಸ ಬೆಳಗ್ಗೆ ನಮ್ಮ ಡಿಸೆಂಬರ್ 3 ನಮ್ಮ ವಕೀಲ ಸಂಘದಲ್ಲಿ ಹಮ್ಮಿಕೊಂಡಿರ್ತ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಸಾಬ್ರು ಬೆಂಚಿಗೆ ಹೋಗೋಕ್ಕಿಂತ ಮುಂಚೆಗೆ ಹಮ್ಮಿಕೊಂಡಿರ್ತ ಕಾರ್ಯಕ್ರಮ ರಾತ್ರಿ 11-12ವರೆಗೆ ಆದರೂ ಕೂಡ ನಾವು ಜಾತ್ರೆ ಹಬ್ಬದ ರೀತಿಯಲ್ಲಿ ನಮ್ಮ ಮಾನವಿ ವಕೀಲ ಸಂಘದಿಂದ ಆಚರಣೆ ಮಾಡ್ತೀವಿ. ಅವತ್ತೆಲ್ಲ ವಕೀಲರು ಬೆಳಗ್ಗೆ 9 ಗಂಟೆ ಬಂದರೆ 11 ಗಂಟೆ ಥರ ಇಲ್ಲೇ ಇರ್ತೀವಿ, ಎಲ್ಲ ಕುಟುಂಬಸ್ಥರಾಗಿ ಎಲ್ಲರೂ ಅಲ್ಲೇ ಇರ್ತೀವಿ. ನಮ್ಮೊಂದು ಹಬ್ಬದ ವಾತಾವರಣ ಮಾನವಿಯಲ್ಲಿ ಇದೇ ರೀತಿ ವಾತಾವರಣ ಇರುತ್ತೆ ಮೈಲಾಡ್. ಆದ ಕಾರಣ ನಮ್ಮ ಇಷ್ಟಕ್ಕೆಲ್ಲ ಕಾರಣ ಏನಂದರೆ, ಹಿಂದೆ ಇರ್ತಕ್ಕಂಥ ನಮ್ಮ ಎಲ್ಲ ವಕೀಲರ ಸಂಘದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಹಿರಿಯರು ಅವ್ರು ಹಾಕಿಕೊಟ್ಟಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನೆಲ್ಲ ವಕೀಲರು ಮುನ್ನಡೆತಾ ಇದ್ದೀವಿ. ಅದಕ್ಕೆಲ್ಲ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ಹಿರಿಯ ನ್ಯಾಯವಾದಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ, ಈ ಒಂದು ಸಂಘದಲ್ಲಿ ರಾಜ ಹನುಮಪ್ಪ ನಾಯಕ್ ದೊರೆ ಸಾಹೇಬರು, ಮಹಮೂದ್ ಅಲಿ ಸಾಹೇಬರು, ಜಿಯಾವುದ್ದೀನ್ ಸಾಹೇಬರು, ಶೇಖರಪ್ಪ ಪಾಟೀಲ್ ವಕೀಲರು, ಚನ್ನನಗೌಡ ವಕೀಲರು, ಅಯ್ಯಪ್ಪ ನಾಯಕ್ ವಕೀಲರು, ಗುಮ್ಮ ಬಸವರಾಜ್ ವಕೀಲರು, BK ಅಂಬರೀಷ್ ವಕೀಲರು, ಮಲ್ಲಿಕಾರ್ಜುನ್ ಪಾಟೀಲ್ ವಕೀಲರು, ಈಗ ಈ ಒಂದು ವಕೀಲ ಸಂಘಕ್ಕೆ ನಾನು ಅಧ್ಯಕ್ಷ ಇವತ್ತು ಮಾತಾಡ್ತೀನಿ. ಎಲ್ಲ ವೇದಿಕೆಗಳಲ್ಲಿ ಇವರೆಲ್ಲ ಒಂದು ಹಾಕಿಕೊಟ್ಟಿರ್ತಾರ ಮಾರ್ಗದಲ್ಲಿ ನಮ್ಮ ವಕೀಲ ಸಂಘಕ್ಕೆ ಯಾವುದೇ ಕೆಟ್ಟ ಹೆಸರು ಬರದ ಹಾಗೆ ಎಲ್ಲ ನಮ್ಮ ವಕೀಲರು ಯಾವ ರೀತಿ ನಮ್ಮ ಹಿರಿಯ ವಕೀಲರು ನಮ್ಮ ವಕೀಲರ ಸಂಘವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಅದೇ ಕೂಡ ನಾವು ಕಾಪಾಡ್ಕೊಂಡು ಬರ್ತೀವಿ. ಮುಂದೆ ಕೂಡ ಇದೇ ರೀತಿ ಸಂಘವನ್ನು ಕಾಪಾಡ್ಕೊಂಡು ಹೋಗ್ತೀವಿ ಅಂತೇಳಿ ತಮ್ಮಲ್ಲಿ ಭರವಸೆಯನ್ನು ನೀಡ್ತಾ ಇದ್ದೀನಿ ಮೈಲಾಡ್. ಅದೇ ರೀತಿಯಾಗಿ ನಮ್ಮ ಇವತ್ತು ವಕೀಲರ ಸಂಘಕ್ಕೆ ಇದು ಭವನ ಉದ್ಘಾಟನೆಗೆ ನಾನು ಕೂಡ ಮಾನ್ಯ ಗೌರವಾನ್ವಿತ ಸತ್ತರ ನ್ಯಾಯಾಧೀಶದಲ್ಲಿ 2 ಬಾರಿ ಹೋಗಿದ್ದೆ ಅಷ್ಟೇ. ಅವರು 20 ಬಾರಿ ಬಂದಿದ್ದರು, ನಾನು 2 ಬಾರಿ ಹೋಗಿದ್ದೆ. ಅವರು ಮೊನ್ನೆ ಸಾಬ್ರು ವಿಸಿಟಿಂಗ್ ಬಂದಾಗ ವಕೀಲರಲ್ಲಿ ನಾವೆಲ್ಲ ಓದಿವಿ, ಸಾಬ್ರು ವಿಸಿಟಿಂಗ್ ಬರ್ತಾರಂತೇಳಿ. ಸಾಬ್ರು ಎಲ್ಲ ಬಿಲ್ಡಿಂಗ್ ಆಗಿದೆ, ಹಳೆ ಕೋರ್ಟ್ ಇವ್ರು ಮೈಲಾಡ್. ಇದು 120 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಕೋರ್ಟ್, ಅದು ನಮಗೆ ಬಿಟ್ಕೊಟ್ಟಿದ್ರು ಬಾರ್ ಅಂತೇಳಿ. ಇವತ್ತು ಲೈಬ್ರರಿ ರೂಮಲ್ಲಿ ಸೋರ್ತಾ ಇದೆ, ಮಹಿಳೆಯರು ಇರ್ತಕ್ಕಂಥ ರೂಮಲ್ಲಿ ಸೋರ್ತಾ ಇದೆ. ಇವತ್ತು ಫ್ಯಾನ್ ಇರ್ತಕ್ಕಂಥ ನಮ್ಮ ಕೋರ್ಟ್ನಲ್ಲಿ ಇರ್ತಕ್ಕಂಥ ಫ್ಯಾನ್ಗಳು 120 ವರ್ಷದ ಹಿಂದಿರ್ತಕ್ಕಂಥ ಫ್ಯಾನ್ಗಳು.
ಎಲ್ಲ ಫ್ಯಾನ್ಗಳು ಕೆಟ್ಟರೆ ರಿಪೇರಿ ಮಾಡೋ ಸತೆ ಇಲ್ಲ. ಆ ಕಾರಣದಿಂದ ನಾವು ಸಾಬ್ರಿಗೆ ಗಮನಕ್ಕೆ ತಂದಾಗ ಅವರು ಇಲ್ಲ ಮಾಡೋಣ ಅಂಥೇಳಿ ಅವರು PWD ಅವರಿಗೆ ಕಾಂಟ್ರಾಕ್ಟ್ರಿಗೆ ಕರೆಸಿ ಇಲ್ಲ ಬೇಗ ಮಾಡಿರಿ, ಅವರಿಗೆಲ್ಲ ಅಸ್ತವ್ಯಸ್ತ ಇದೆ, ಅಲ್ಲಿ ಆಗ್ತಾಯಿಲ್ಲ ಅವರಿಗೆ. ಎಲ್ಲ ಯಾಕಂದರೆ 200-300 ಜನ 30-40 ಜನ ಕುಂದಿರ್ತಕ್ಕಂಥ ಪ್ಲೇಸಲ್ಲಿ ಕುಂದ್ರಕ್ಕಾಗೋದಿಲ್ಲ ಅಂಥೇಳಿ ಅವರಿಗೆ ಗಮನಕ್ಕೆ ತಂದಾಗ ಅವರು ಎಲ್ಲ ಇವತ್ತು ಭಾಳನ್ನ ಒಳ್ಳೆ ರೀತಿ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಇವತ್ತು ನಿರ್ಮಿಸ್ಕೊಟ್ಟಿದ್ದಾರೆ. ಮೊನ್ನೆ ಸಾಹೇಬರು ಕೂಡ ಬಂದಾಗ ಹೇಳಿದ್ರು, ಯಾಕೆ ನೀವು ಇಲ್ಲೇ ಮಳೆಗಿರ್ಬೇಕಂತ ಮಾಡಿರಿ, ನಿನ್ನ ಹೊಸ ಬಾರಿಗೆ ಹೋಗಿ ಬರಲ್ಲ ಏನಂತ. ನಾವು ಹೇಳಬೇಕೆ ನಿಮ್ಗೆ, ಇಲ್ಲ ಸರ್ ಮಾಡ್ತೀವಿ ಅಂತೇಳಿ ಮೊನ್ನೆ ಸಾಹೇಬ್ರ ಜೊತೆ ನಾವು 3 ಬಾರಿ ತಿರುಗಾಡಿ ಸರ್ ಆದಷ್ಟು ಬೇಗ ಮಾಡ್ತೀವಿ ಅಂತೇಳಿ ಮೊನ್ನೆ ಸಾಹೇಬ್ರನ್ನ ಭೇಟಿಯಾಗಿ ಆ ಸಾಹೇಬರು ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಅಪಾರ್ಟ್ಮೆಂಟ್ ಕೊಡಿಸಿ ಸಾಹೇಬರು ಭೇಟಿ ಮಾಡಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಸತ್ರ ನ್ಯಾಯಾಧೀಶರಿಗೆ ಮಾನವಿ ವಕೀಲ ಸಂಘದಿಂದ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ, ನಂತರ ಸಾಹೇಬರು ಅವರು ಏನು ಮಾತಾಡಿಲ್ಲ ADM ಸಾಹೇಬ್ ನಾವು ಹೋದಾಗ, ಸರ್ ಹಿಂಗಿದೆ ಮಾನ್ವಿಯಲ್ಲಿ ನೀವು ಯಾವಾಗ ಡೇಟ್ ಕೊಡ್ತೀರಿ ಬರ್ತೀರಿ ಅಂದಾಗ, ಯಾವಾಗ ಡೇಟ್ ಅಂದರೆ 9 ಮತ್ತು ಎನಿ ಡೇಟ್ ಅಂತ ಹೇಳಿದೆ. 9 ಫಿಕ್ಸ್ ಮಾಡ್ಕೊಂಡಿರಿ ನೀವು ಅಂತ ಹೇಳಿದೆ ಸಾಹೇಬರು ಗೌರವಾನ್ವಿತ ನ್ಯಾಯಾಧೀಶರು. ಇಲ್ಲ ಸರ್ ಅನುಕೂಲ ಆಗ್ತದೆ ಅಂತ ಹೇಳಿದಾಗ, ಇಲ್ಲ ನಾನು 9ಕ್ಕೆ ಬರ್ತೀನಿ ಹೋಗ್ರಿ ಮಾತಾಡ್ತೀನಿ ಅಂತೇಳಿ ಅವತ್ತೇ ನಮಗೆ ಭರವಸೆ ಮುಗಿಸ್ತಕ್ಕಂಥ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ MGS ಕಮಲ್ ಸಾಬ್ರಿಗೆ ಮತ್ತೊಮ್ಮೆ ಮಾನ್ವಿ ವಕೀಲ ಸಂಘದಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ, ಇವತ್ತು ಸಾಹೇಬರು ನಾವು ಆಸೆ ಇಟ್ಕೊಂಡಿರ್ತಕ್ಕಂಥ ಈ ದಿನದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ವಿ ವಕೀಲ ಸಂಘದಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸೋದ್ರ ಜೊತೆಗೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿ ನಾನೀಗ ಈಗಾಗಲೇ ಹೇಳಿದೆ ನಮ್ಮ ಮಾನ್ವಿ ವಕೀಲರ ಸಂಘ ಹೇಗೆ ಅಂತೇಳಿ. ಈಗ ಒಂದು ಎಕ್ಸಾಂಪಲ್ ಮೈಲಾರ್, ಇವತ್ತು ನಮ್ಮ ಮಹಿಳಾ ನ್ಯಾಯಾಧೀಶರು ಇವತ್ತು ರಾಯಕಿ ಹುಣ್ಣಿಮೆ ಅಂತ ಹೇಳಿದರು ನಮ್ಮ ನ್ಯಾಯಾಧೀಶರು. ಇವತ್ತು ನಮ್ಮ ಎಲ್ಲ ಮಹಿಳಾ ನ್ಯಾಯಾಧೀಶರು ನನಗೆ 4 ದಿವಸ ಫೋನ್ ಮಾಡೋಕ್ಕೆ, ಇವು ನೀವೇನು ಕಾರ್ಯಕ್ರಮದಲ್ಲಿ ಬಟ್ಟೆ ಹಾಕಂದ್ರೆ ನಾವೆಲ್ಲ ನಾವೇ ಕೊಡಿಸ್ತಾ ಆ ಬಟ್ಟೆ ನೀವು ಹಾಕ್ಯಬೇಕಂತೇಳಿ ನಾನು ಅವರಿಗೆ ಗಿಫ್ಟ್ ಕೊಡ್ಬೇಕು. ಇವತ್ತು ಅವ್ರಿಗೆ ನಾನು ಗಿಫ್ಟ್ ಕೊಡ್ತೀವಿ ಅಂತೇಳಿ ನಾನೇ ಬಟ್ಟೆ ಕೊಡ್ತೀನಿ ಹೆಣ್ಮಕ್ಳು. ಅಂದರೆ ನಮ್ಮ ಮಾನ್ವಿ ವಕೀಲ ಸಂಘ ಯಾವ ರೀತಿ ಇದೆ ಅಂಥೇಳಿ ತಮ್ಮ ಒಂದು ಗಮನಕ್ಕೆ ತರಬಯಸ್ತೀನಿ ಮಹಿಳಾ. ಯಾಕಂದರೆ ಮಹಿಳೆಯರು ಕೂಡ ಇಲ್ಲಿ ನಮ್ಮವನು ನಮ್ಮ ಅಣ್ಣ ತಮ್ಮ ಒಂದು ಕಾರ್ಯಕ್ರಮ ಮಾಡ್ತಾನೆ, ನಾವು ಕೊಡಿಸಿ ಅವತ್ತು ಅವ್ನು ಗಿಫ್ಟಾಗಿ ಕೊಡ್ತೀವಿ ನಾವು ಬಟ್ಟೆ, ನೀವು ಆ ಸೂಟು ಏನೋ ನಾವು ಕೊಡಿಸಿದ್ದು ಹಾಕ್ಯಬೇಕಂತೇಳಿ ಪಾಪ ನನಗೆಲ್ಲ ಪ್ರೆಷರ್ ಆಗ್ತಾಯಿದ್ರು. ಇಲ್ಲ ನಿಮಗೆಲ್ಲ ತೊಂದರೆ ಆಗೋದು ಬೇಡಮ್ಮ ಅಂಥೇಳಿ ಎಲ್ಲ ಯಾವ ಥರ ಅಂದರೆ ನಾನು ವಕೀಲರ ಸಂಘ ಆ ಥರ ನಮ್ಮ ಮಹಿಳಾ ವಕೀಲರು, ಪುರುಷ ವಕೀಲರು, ಸೀನಿಯರ್ ವಕೀಲರು ಕೂಡ ಅಷ್ಟೇ ನಮಗೆಲ್ಲ ಗೌರವದಿಂದ ಕಾಣ್ತಾ ಇದ್ದಾರೆ. ಆ ಕಾರಣದಿಂದ ಇನ್ನೂ ಹೆಚ್ಚಿನ ನಾನು ಮಾತಾಡೋಕ್ಕೆ ಅವಕಾಶ ತಗೊಳ್ಳೋದಿಲ್ಲ. ಮತ್ತು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ನಮ್ಮ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ NS ಬೋಸರಾಜ್ ಸಾಹೇಬರಲ್ಲಿ ನಮ್ಮದೇ ಮಾನ್ವಿ ವಕೀಲ ಸಂಘದಿಂದ ಒಂದೇ ಒಂದು ವಿನಂತಿ. ಈಗಾಗಲೇ 3 ಕೋಟಿ ಕೊಟ್ಟು ವಕೀಲರ ಭವನ ಆಗಿದೆ ಮಹಿಳಾ ಸಚಿವರೇ ಆಗಿದೆ. ಇವತ್ತು ಚೇರ್ನ ವ್ಯವಸ್ಥೆ ಇಲ್ಲ, ಮಹಿಳೆಯರಿಗೆ ಇರ್ತಕ್ಕಂಥ ಚೇರ್ನ ವ್ಯವಸ್ಥೆ ಇಲ್ಲ. ಆ ಕಾರಣದಿಂದ ಮಾನ್ಯ ಗೌರವಾನ್ವಿತ ಸಚಿವರಲ್ಲಿ ನಮ್ಮ ಮಾನವಿ ವಕೀಲ ಸಂಘದಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾನು ಈಗಾಗಲೇ ಸಾಹೇಬ್ರನ್ನ ಗೌರವಾನ್ವಿತ ಸಚಿವರನ್ನು 3 ಬೇರೆ ಭೇಟಿಗೆ ಬಂದೀನಿ ಪರ್ಸನಲ್ಲಾಗಿ ಹೋಗಿ. ಏನಂದರೆ ಕೇಳಿಲ್ಲ ಅವತ್ತು, ನಾನು ಇವತ್ತು ಕೇಳಕತ್ತೀನಿ, ನಿಮ್ಮೆಲ್ಲರ ಮುಂದೆ ಕೇಳಕತ್ತೀನಿ. ಏನಂದರೆ ಅವ್ರಿಗೇನು ಸರ್ ವಕೀಲರ ಸಂಘ ಬಿಲ್ಡಿಂಗ್ ಆಗ್ತಾಯಿದ್ದೀನಿ ವಿಸಿಟಿಂಗ್ ಬರ್ಬೇಕು ಅಷ್ಟೇ ಕೇಳೀನಿ ನಾನು, ಅವ್ರಿಗೇನು ಕೇಳಕ್ಕೆ ಹೋಗಿಲ್ಲ. ಇವತ್ತು ನಾನು ಯಾಕಂದರೆ ಅವ್ರಿಗೆ ಕರೆಸಿ ಸಿಚುವೇಶನ್ ಸಾಬ್ರೆ ನೋಡಿದ್ರು, ಸಾಬ್ರೆ ನನಗೆ ಕೇಳಿದ್ರು ಇವತ್ತು ಏನಪ್ಪ ಏನು ಫರ್ನಿಚರ್ ಏನಿಲ್ಲ ಏನಂತ. ಇಲ್ಲ ಸರ್ ನೀವೇನೋ ವ್ಯವಸ್ಥೆ ಮಾಡಿ ಕೊಡು ಅಂದಾಗ ಆಯ್ತು ನಾನು ಮಾಡಿಕೊಡ್ತೀನಿ ಅಂತೇಳಿ ನನಗೆ ಭರವಸೆ ಕೊಟ್ಟರು. ಅದೇ ರೀತಿ ಅವರಿಗೆ ನಮ್ಮ ಮಾನ್ವಿ ವಕೀಲ ಸಂಘದಿಂದ ಎಲ್ಲ ನಮ್ಮ ವಕೀಲರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಶುಭ ಸಂದರ್ಭದಲ್ಲಿ ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಇತಿಹಾಸದ ಪುಟದಲ್ಲಿ ಸೇರ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದರೆ ಎಲ್ಲ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳ ಒಂದು ದರ್ಶನವನ್ನು ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮದ ಮೂಲಕ ಗೌರವಾನ್ವಿತ ಎಲ್ಲ ರಾಯಚೂರು ಜಿಲ್ಲೆಯ ನ್ಯಾಯಾಧೀಶರಿಗೆ ಮಾನ್ವಿ ತಾಲೂಕಿನ ವಕೀಲರ ಸಂಘದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾರೆ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.